ನನಗೆ ಬೆಂಗಳೂರು ಉಸ್ತುವಾರಿಯೂ ಬೇಡ, ಏನು ಬೇಡ. ಜಲಸಂಪನ್ಮೂಲ ಖಾತೆಯಲ್ಲೇ ನಾನು ಮುಂದುವರಿತೀನಿ. ರಾಜೀನಾಮೆ ಪ್ರಹಸನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಯೂ ಟರ್ನ್. ನನಗೆ ಬೆಂಗಳೂರು ಉಸ್ತುವಾರಿಯೂ ಬೇಡ, ಏನೂ ಬೇಡ. ಜಲಸಂಪನ್ಮೂಲ ಖಾತೆಯಲ್ಲೇ ನಾನು ಮುಂದುವರಿತೀನಿ. ರಾಜೀನಾಮೆ ಪ್ರಹಸನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಯೂ ಟರ್ನ್. ಖಾತೆ ಹಂಚಿಕೆಯಿಂದ ಮುನಿಸಿಕೊಂಡಿದ್ದ ಸಚಿವ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಇಲಾಖೆಯಲ್ಲೇ ಮುಂದುವರಿಯೋದಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸೇರಿದಂತೆ ಬೇರೆ ಯಾವುದೇ ಖಾತೆಯೂ ನನಗೆ ಬೇಡವೇ ಬೇಡ. ಜಲಸಂಪನ್ಮೂಲ ಮತ್ತು ಸಣ್ಣ ನೀರಾವರಿ ಇಲಾಖೆಯಲ್ಲೇ ಮುಂದುವರಿತೀನಿ. ಬೆಂಗಳೂರು ಉಸ್ತುವಾರಿ ನನಗೆ ಬೇಡ, ಕೊಟ್ಟರೂ ಬೇಡ ಅಂತೇನೆ. ತಮಗೆ ಬೇರೆ ಯಾವುದೇ ಇಲಾಖೆಯೂ ಅಗತ್ಯ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸದ್ಯ ತಮ್ಮ ನಿಲುವನ್ನ ಬದಲಿಸಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಇನ್ನು ಡಿಕೆ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿದ್ರು ರಾಮಲಿಂಗಾರೆಡ್ಡಿ ಅವರು. ಯಾಕೆ ಅಂತಂದರೆ ಡಿಕೆ ಸರ್ಕಾರ ಅಧಿಕಾರಕ್ಕೆ ಬಂದ 2 ದಿನದಲ್ಲೇ ಈ ಒಂದು ರಾಜೀನಾಮೆಯ ಪರ್ವ ಶುರುವಾಗಿತ್ತು. ರಾಮಲಿಂಗಾರೆಡ್ಡಿ ಅವರು ನನಗೆ ಕೊಟ್ಟಿರುವಂಥ ಖಾತೆಯಲ್ಲಿ ಸಮಾಧಾನ ಇಲ್ಲ, ನನಗೆ ಬೆಂಗಳೂರು ಉಸ್ತುವಾರಿಯೇ ಬೇಕು, ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂತ ಬಿಗಿ ಪಟ್ಟನ್ನು ಹಿಡ್ಕೊಂಡು ಕೂತಿದ್ರು. ಅದರ ಜೊತೆಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಬಹಳ ಚರ್ಚೆ ಆಗಿತ್ತು ಆ ಒಂದು ವಿಚಾರ. ಜೊತೆಗೆ ಸಾಕಷ್ಟು ಈ ಒಂದು ಬೇಸರವನ್ನ ಶಮನ ಮಾಡಲಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾನಾ ರೀತಿಯ ಕಸರತ್ತನ್ನ ಮಾಡಿದ್ರು. ಅದರ ಜೊತೆಗೆ ಇನ್ನು ಸುರ್ಜೇವಾಲಾ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರ ಕೋಪವನ್ನು ತಣಿಸಲು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹೆಚ್ಚುವರಿ ಖಾತೆಯನ್ನು ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಸದ್ಯಕ್ಕೆ ನನಗೆ ಯಾವುದೇ ಖಾತೆಯೂ ಕೂಡ ಬೇಡ, ನನಗೆ ಯಾವ ಜವಾಬ್ದಾರಿಯನ್ನು ನೀವು ಕೊಟ್ಟಿದ್ದೀರಾ ಆ ಒಂದು ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ. ಸದ್ಯಕ್ಕೆ ನಾನು ಜಲಸಂಪನ್ಮೂಲ ಖಾತೆಯ ಸಚಿವನಾಗಿದ್ದೀನಿ, ಆ ಒಂದು ಖಾತೆಯೇ ನನಗೆ ಸಾಕು. ಅದನ್ನು ಹೊರತುಪಡಿಸಿ ಹೆಚ್ಚುವರಿ ಖಾತೆಯೂ ಬೇಡ ನನಗೆ, ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನನಗೆ ಕೊಡ್ತೀನಿ ಅಂದರೂ ಕೂಡ ನನಗೆ ಬೇಡವೇ ಬೇಡ ಅಂತ ಈಗ ಅವರ ಒಂದು ನಿಲುವನ್ನು ಈಗ ರಾಮಲಿಂಗಾರೆಡ್ಡಿ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ. ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ರು. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ, ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗಿನಿಂದಲೂ ಕೂಡ ಆ ಒಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಒಂದು ನಿರೀಕ್ಷೆಯನ್ನು ಮಾಡಿದ್ರು. ಆದರೆ ಆ ಒಂದು ಸಂದರ್ಭದಲ್ಲೂ ಕೂಡ ನಿರಾಸೆಯಾಗಿತ್ತು ರಾಮಲಿಂಗಾರೆಡ್ಡಿ ಅವರಿಗೆ. ಆ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಆ ಒಂದು ಸಂದರ್ಭದಲ್ಲಿ DCM ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸ್ತಾ ಇದ್ರು. ಅದಾದ ನಂತರ ಸದ್ಯಕ್ಕೆ CM ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಒಂದು ಆಡಳಿತ ಈಗ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಾದರೂ ನನಗೆ ಬೇಕೇ ಬೇಕು ಈ ಒಂದು ನಗರಾಭಿವೃದ್ಧಿ ಖಾತೆ ಅಂತ ಬಿಗಿ ಪಟ್ಟನ್ನು ಕೂಡ ಹಿಡಿದಿದ್ರು. ಆದರೆ ಈಗ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಯೂ ಟರ್ನ್ ಹೊಡೆದಿದ್ದಾರೆ. ನನಗೆ ಯಾವುದೇ ಖಾತೆಯೂ ಬೇಡ, ನನಗೆ ಈಗ ನೀವು ಯಾವ ಖಾತೆಯನ್ನು ಕೊಟ್ಟಿದ್ದೀರಿ ಜಲಸಂಪನ್ಮೂಲ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಖಾತೆಯನ್ನೇ ನಾನು ನಿಭಾಯಿಸ್ತೀನಿ, ಹೆಚ್ಚುವರಿ ಖಾತೆ ಬೇಡವೇ ಬೇಡ ಅಂತ ಈಗ ಅವರ ನಿಲುವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ.